ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಫ್ರಿಲ್ಸ್ ಲಂಗ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈ ಲಂಗ ಸ್ಟಿಚ್ ಮಾಡೋದಕ್ಕೆ ನಾನು ಒಂದು ಸೀರೆನ ತಗೊಂಡಿದ್ದೀನಿ. ಸೀರೆಯಲ್ಲಿ 3.5 ಮೀಟರ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಕ್ಲಾತನ್ನು ನಾವು ಎಷ್ಟು ತಗೊಂಡಿರ್ತೀರೋ ಅಷ್ಟನ್ನು ಈ ಥರ ಸ್ಟ್ರೈಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಫ್ರಿಲ್ಸ್ ಲಂಗನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಸ್ಟ್ರೈಟಾಗಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಲೆಂತ್ ತಗೊಳ್ಬೇಕು. ಸೀರೆನಲ್ಲಿ ಮೇಲೆ ಬಂದಿರುವಂಥ ಬಾರ್ಡರನ್ನು ಕಟ್ ಮಾಡಿ ಕೆಳಗಡೆ ಅಟ್ಯಾಚ್ ಮಾಡ್ತೀನಿ. ಆ ಬಾರ್ಡರ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಈ ಸ್ಕರ್ಟ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ಒಂದು 1/2 ಇಂಚ್ ಮೇಲೆ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನೀವು ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ 2 ಇಂಚ್ ಮೈನಸ್ ಮಾಡ್ಕೊಳ್ಬೇಕು. ಅಂದರೆ ಮೇಲೆ ನಮಗೆ ಪಟ್ಟಿ ಬರುತ್ತೆ, ದಾರನ ಹಾಕ್ಕೊಳ್ತೀವಿ, ಇಲ್ಲಾಂದರೆ ಉಕ್ಕನ್ನು ಕೊಡ್ತೀವಿ. ಇದಕ್ಕೆ ನಾವು 1.5 ಇಂಚು ಇಲ್ಲ 2 ಇಂಚನ್ನು ಇಡ್ತೀವಿ. ಅದನ್ನು ಬಿಟ್ಟು ನಾವು ಈ ಸ್ಕರ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಮೇಲೆ ಬಾರ್ಡರ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋವಾಗ ಈ ಬಾರ್ಡರ್ಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಳ್ಬೇಕು. ಇದನ್ನು ಜಾಯಿಂಟ್ ಮಾಡಿಕೊಂಡಾಗ ನಮಗೆ ಎಕ್ಸ್ಟ್ರಾ ಕ್ಲಾತ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು 1/2 ಇಂಚು ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು. ಈ ಲಂಗಾಗೆ ನಾವು ಮೇಲೆ ಬೆಲ್ಟ್ ಪಟ್ಟಿಯನ್ನು ಕೊಡ್ತೀವಲ್ಲ, ಇದು ನಾವು 1.5 ಇಂಚು ಇಲ್ಲ 2 ಇಂಚ್ ಇಟ್ಕೊಳ್ಬೋದು. 2 ಇಂಚ್ ಇಡ್ತೀವಿ ಅನ್ನೋಂಗಿದ್ರೆ 5 ಇಂಚು ಲೆಂತ್ ತೊಗೊಳ್ಳಿ. 1.5 ಇಂಚ್ ಇಡ್ತೀವಿ ಅನ್ನೋಂಗಿದ್ರೆ 4 ಇಂಚು ಲೆಂತ್ ತೊಗೊಳ್ಳಿ. ಇನ್ನು ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ನಾವು ಒಂದು 4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ವಿಡ್ತನ್ನು ತಗೊಳ್ಬೇಕು. ಇನ್ನು ಈ ಲಂಗಾಗೆ ಈ ಬಾರ್ಡರನ್ನು ನಾವು ಈ ಥರ ಕೆಳಗಡೆ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು. ಇನ್ನು ಈ ಲಂಗಾಗೆ ನಾವು ಫ್ರಿಲ್ಸನ್ನು 1.5 ಇಂದ 2 ಇಂಚ್ವರೆಗೂ ಇಟ್ಕೊಳ್ಬೋದು, ಇಲ್ಲ 1 ಇಂಚ್ ಆದರೂ ಇಟ್ಕೊಳ್ಬೋದು. ಈ ಥರ ಫ್ರಿಲ್ಸನ್ನು ಇಟ್ಟು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇದರ ಕಟಿಂಗು ಸ್ಟಿಚಿಂಗು ಫುಲ್ ವಿಡಿಯೋ ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಒಂದು ಸಲ ನೀವು ಚೆಕ್ ಮಾಡಿ.